ಬೀಟ್ರೋಟ್ ಪಲ್ಯ ಮಾಡ್ಕೊಳ್ಳೋದಕ್ಕೆ 3 ಬೀಟ್ರೋಟನ್ನು ಸಣ್ಣಗೆ ಹಚ್ಕೊಂಡು ಕುಕ್ಕರ್ಗೆ ಹಾಕಿ ಒಂದು 3 ವಿಷಿಲ್ಸ್ ಹಾಕ್ಸ್ಕೊಳ್ತೀನಿ. ಸ್ವಲ್ಪ ಬೇಕಾದಷ್ಟು ಸಾಲ್ಟು ನೀರು ಹಾಕ್ಕೊಂಡು, ಅದಾದಮೇಲೆ ಕಡಲೆ ಬೀಜನ ಚೆನ್ನಾಗಿ ಹುರ್ಕೊಬಿಟ್ಟು ಅದನ್ನು ಹೊಟ್ಟು ತೆಗೆದು ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಸಾಲ್ಟ್ ಹಾಕಿ ಈ ಥರ ಗ್ರೈಂಡ್ ಮಾಡಿ ಇಟ್ಕೋಬೇಕು. ಸೈಡ್ಗೆ ಇಟ್ಕೊಬಿಡೋಣ. ಈಗ ನೆಕ್ಸ್ಟ್ ಪ್ರೋಸೆಸ್ ಬಂದು ಒಗ್ಗರಣೆ ಇಟ್ಕೊಳ್ಳೋದು. ಒಗ್ಗರಣೆಗೆ ತವಾ ಇಟ್ಟು ಆಯಿಲ್ ಹಾಕಿ ಸಾಸಿವೆ ಹಾಕಿ ಒಣಮೆಣಸಿನ್ಕಾಯಿ ಕರಿಬೇವು ಹಾಕ್ಕೊಂಡು ಮತ್ತು ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಜೀರಿಗೆ ಹಾಕಿ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಬೀಟ್ರೋಟನ್ನು ಬೇಯಿಸಿರೋವಂಥ ಬೀಟ್ರೋಟನ್ನ ನೀರೆಲ್ಲ ಬಸಿದು ಅದನ್ನು ಒಗ್ಗರಣೆಗೆ ಹಾಕಿಬಿಟ್ಟು ಈ ಆಲ್ರೆಡಿ ಮಾಡಿಟ್ಟಿರೋ ಕಡಲೆ ಬೀಜ ಪೌಡ್ರನ್ನ ಅದಕ್ಕೆ ಚೆನ್ನಾಗಿ ಚೆಲ್ಕೊಂಡು ಸ್ಟವ್ ಆಫ್ ಮಾಡ್ಕೊಬಿಡಬೇಕು. ಈಗ ಸರ್ವ್ ಮಾಡಿಕೊಂಡು ರೈಸ್ ಜೊತೆ ಆಗಲಿ ಅಥವಾ ಚಪಾತಿಗೆ ಆಗಲಿ ಸಪ್ರೇಟಾಗಿ ತಿಂದರೂ ಸಹ ಸೂಪರಾಗಿರುತ್ತೆ. ಹೆಲ್ತ್ಗೂ ತುಂಬ. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡೋದನ್ನು ಮರಿಬೇಡಿ.